ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಸ್ಯಾಂಡಲ್ವುಡ್ ನಟರಂದರೆ ಕೆಲವರು ಇದ್ದರು. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರಿದ್ದರು. ಅವರು ಭಾಷೆ ಅಂತ ಬಂದಾಗ ಸಿನಿಮಾ ಶೂಟಿಂಗ್ ನಿಲ್ಲಿಸಿ ಬಂದು ಯಾವುದೇ ಸ್ಟಾರನ್ನು ಹಮ್ಮಿಲ್ಲದೆ, ಯಾವುದೇ ಶ್ರೀಮಂತಿಕೆಯ ಹಮ್ಮಿಲ್ಲದೆ, ಯಾವುದೇ ದುಡ್ಡಿನ ಹಮ್ಮಿಲ್ಲದೆ ಕನ್ನಡ ನಾಡು ನುಡಿ ಜಲ ಭಾಷೆಗೆ ರೈತರಿಗೆ ಅಂದಾಗ ಯಾವುದೇ ರಾಜಕೀಯ ಪಕ್ಷಗಳಿಗೆ, ಯಾವುದೇ ರಾಜಕೀಯ ಮಾತುಗಳಿಗೆ ಹೆದರಲ್ಲದೆ ಬಂದು ಹೋರಾಡಿದ್ರು. ಹಾಗೆ ಆ ಚಳುವಳಿನೂ ಸಕ್ಸಸ್ಸು, ಗೋಕಾಕ್ ಚಳುವಳಿನೂ ಪೂರ್ಣಗೊಳಿಸಿದ್ರು. ಅಂಥ ನಾಡಲ್ಲಿ ಹುಟ್ಟಿದಂಥ ನಾವು ಪುಣ್ಯರು. ಆದರೆ ಈ ವಿಷಯ ಏನಂದರೆ, ಇವತ್ತು ಕನ್ನಡ ನಟರು ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೋಸ್ಕರನೋ ಇಲ್ವೋ, ರಾಜಕೀಯ ನಾಯಕರಿಗೆ ಹೆದರ್ಕೊಂಡು, ಇಲ್ಲ ಮತ್ತೊಂದು, ಇಲ್ಲ ಅವರಿಗೆ ದುಡ್ಡು ಹೋಗಿರುತ್ತನೋ ಹೋರಾಟ ಮಾಡಬೇಡಿ ಅಂತ. ಬಿಡದಿ ರೈತರಲ್ವಾ? ಬಿಡದಲ್ಲಿ ವಾಸಿಸ್ತಾ ಇರೋವಂಥ ಜೀವಗಳಲ್ವಾ? ಬಿಡದಿ ರೈತರು ಮನುಷ್ಯರಲ್ವಾ? ರೈತರಿಗೆ ಹೋರಾಡ್ತೀವಿ ಅಂತ ಬರೀ ನೀವು ಈ ಟಿ ವಿಲಿ ತೋರಿಸ್ಕೊಂಡು ಪ್ರತಿಯೊಬ್ಬ ನಟರಿಗೂ ನಾನು ಕೇಳೋದಿಷ್ಟೇ, ಇವತ್ತು ನೀವು ಯಾರು ಯಾಕೆ ಕೇಳ್ತಾ ಇಲ್ಲ? ಬಿಡದಿ ರೈತರಲ್ವಾ? ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ನಿಮಗೆ ಕಣ್ಣಿಗೆ ಮಣ್ಣು ಇಟ್ಕೊಂಡಿದ್ದೀರಾ? ಎಲ್ಲ ನಟರನ್ನು ಕೇಳೋದಷ್ಟೇ. ಅಣ್ಣವ್ರು ಇದ್ರು ಕಣ್ರಿ, ರೈತರು ನಾಡು ನುಡಿ ಜಲ ಭಾಷೆ ಅಂದರೆ ಮೈ ಕೊಡವಿ ನಿಲ್ತಿದ್ರು. ತಮ್ಮ ಸ್ಟಾರ್ ಅಹಮನ್ನು ಬದಿಗಿಟ್ಟು ಭಾಷೆ ನೆಲ ಜಲ ರೈತರಿಗೆ ಅಂದರೆ ಹುರಿದುಂಬಿಸಿ ಇಡೀ ಶಾಂತಿಯುತ ಹೋರಾಟ ಮಾಡಿ ತೋರಿಸ್ತಿದ್ರು. ಅಂಥ ನಾಡಲ್ಲಿ, ಅಂಥ ಇದರಲ್ಲಿ ನೀವು ಸಿನಿಮಾ ಸ್ಟಾರ್ಗಳಾಗಿ ಬರೀ ಪಿಕ್ಚರಲ್ಲೋ, ಟಿ ವಿಲೋ, ಯಾವುದೋ ಕಾಮಿಡಿ ಶೋಲೋ, ಮತ್ತೊಂದು ಸ್ಟೇಜಲ್ಲೋ ನಿಮ್ಮ ಬಾಯಿ ಬಡ್ಕೊಂತೀರ ನಿಮ್ಮ ಪ್ರೇಮಸ್ಸಿಗೆ ಅನ್ನೋದು ಬಿಟ್ಟರೆ ನೀವು ಯಾವ ಹೋರಾಟ ಮಾಡಲಿಲ್ಲ. ಅಣ್ಣವರಂತ ಎಂಥ ಕಾಲ ಅವರು, ಎಂಥ ಧೈರ್ಯವಂತರು. ರಾಜಕೀಯಕ್ಕೆ ಎಂದೂ ಬರಲಿಲ್ಲ, ರಾಜಕೀಯ ದಾಸರಾಗಲಿಲ್ಲ, ಅಧಿಕಾರದ ಚಟ ಹಿಡಿಲಿಲ್ಲ ಅಂತ ಅಣ್ಣವ್ರ ಬಗ್ಗೆ ಯಾರು ಏನೇ ಹೇಳಿ, ನೆಲ ಜಲ ಭಾಷೆ ನುಡಿ ಅಂತ ಬಂದಾಗ ಕೊಡವಿ ನಿಂತರು. ಕನ್ನಡದ ಒಂದರಲ್ಲೇ ನಟರಾಗಿ ಗೆದ್ದು ತೋರಿಸಿದ್ರು. ಕನ್ನಡವೇ ಉಸಿರು ಎಂದರು. ನೀವೆಲ್ಲ ಈಗ ಒಂದು ಚೂರು ದುಡ್ಡು ಕೊಟ್ಟರೆ ಸಾಕು, ಹೆಸರು ಫೇಮಿಗೋ ಬೇರೆ ಸಿನಿಮಾ ರಂಗಕ್ಕೆ ಹೋಗಿ ನಟಿಸ್ತೀರ. ನೀವು ನಟಿಸಿ ಏನಾದ್ರು ಬದನೆಕಾಯಿ ಮಾಡ್ಕೊಳ್ಳಿ. ಕನ್ನಡ ನಾಡು ನುಡಿ ಗಾಳಿ ಅನ್ನ ತಿಂದು ನೀವು ಕನ್ನಡ ರೈತರ ಬಗ್ಗೆ ಒಂದು ಜ್ಞಾನ ಇಲ್ಲ ಅಂದರೆ ನಾಚಿಕೆಡಿನ ಸಂಗತಿ. ಇನ್ನೊಂದು ಜೀವ ಇದೆ ಕಣ್ರಿ, ಡಿ ಬಾಸ್ ದರ್ಶನ್. ಕನ್ನಡಕ್ಕೆ ನಟಿಸ್ತೀನಿ, ಬೇರೆ ಭಾಷೆಗೆ ನಟಿಸಲ್ಲ, ಅದೇನೇ ಕಷ್ಟ ಬರಲಿ, ಎಷ್ಟು ಕೋಟಿ ದುಡ್ಡು ಕೊಡಲಿ ಅಂತ ಕನ್ನಡದಿಂದಲೇ ಇದಾಗಬೇಕು ಅನ್ನೋದನ್ನ ಇತ್ತು. ಆ ಜೀವ ರೈತರಿಗೆ ಹೋರಾಡ್ತಿತ್ತು, ರೈತರಿಗೆ ಕಷ್ಟಕ್ಕಾಗ್ತಿತ್ತು. ಆದರೆ ಮಾಡಿದ ಒಂದು ಸಣ್ಣ ತಪ್ಪಿಂದ ಇವತ್ತು ಅವರು ಒಳಗಿರಬೇಕಾಗಿದೆ. ರೈತರಿಗೆ ಏನೋ ಒಂದು ಹೆಲ್ಪ್ ಕಾರ್ಯ ಆಗೋದು ಈ ಬಿಡದಿ ರೈತರು ಬಿಡದಿಗೆ ಒಂದು ಸಮ ಅಲ್ಲ, ಅವರು ನಮ್ಮ ಕರ್ನಾಟಕದ ರೈತರು ಅಂತ ಹೇಳ್ತಾ ನನ್ನ ಶಾಂತಿಯುತವಾಗಿ ಬಂದು ಕೇಳಿ, ಹೋರಾಟ ಮಾಡಿ ಶಾಂತಿಯುತವಾಗಿ, ಯಾವುದೇ ಗಲಾಟೆ ಗಂಭೀರ ಬೇಡ. ಆದರೆ ಸ್ಯಾಂಡಲ್ವುಡ್ಡು ಬರೀ ಹೆಸರಿಗಷ್ಟೇ ಸ್ಯಾಂಡಲ್ವುಡ್ ಆಯಿತು, ರೈತರಿಗೆ ನಾಡು ನುಡಿಗೆ ಆಗಲಿಲ್ಲ. ಇದು ಬೇಜಾರದ ಸಂಗತಿ. ಅದೇ ಅಣ್ಣವ್ರು ಇದ್ದಿದ್ದರೆ ಯಾವುದೇ ಸ್ಥಿತಿ ಇಲ್ಲಿದ್ದರೂ ಮೈ ಕೊಡವಿ ಬಂದು ನಿಲ್ತಿದ್ರು. ಅದೇ ದರ್ಶನ್ ಅವರು ಹೊರಗಡೆ ಇದ್ದಿದ್ದರೆ ವಿನಂತಿ ಮಾಡಿದ್ರು, ರೈತರಿಗೋಸ್ಕರ ಮಾತಾಡೋರು, ಅವ್ರ ಕೈಲಾದ ಏನಾದ್ರು ಸಹಾಯನಾದರೂ ಮಾಡೋರು. ಆದರೆ ನಾನು ಕೇಳೋದು, ಶಿವಣ್ಣನವರಿಗೆ ಕೇಳೋದು, ನಿಮಗೆ ನಾಡು ನುಡಿ ಪ್ರೀತಿ ಮರ್ತೋಯ್ತಾ? ಹೋರಾಟ ಮಾಡಿದ್ರೆ ಮಾತಾಡಿದ್ರೆ ಪ್ರೀತಿ ಅಂತ ನೀವು ಕೆಲವು ಟೈಮಲ್ಲಿ ಹೇಳೋದನ್ನ ಅಲ್ಲ. ಈಗ ಹೋರಾಟ ಮಾಡಿ ಕೇಳಲೇಬೇಕು ಸ್ವಾಮಿ, ಕೇಳಲೇಬೇಕು. ಇಲ್ಲ ನಿಮ್ಮ ಯಾವುದೋ ಕನ್ನಡ ನಟರು ನಟಿಯರು ನಿಮ್ಮ ಆಸ್ತಿಗಳಿಗೆ ಎಲ್ಲೋ ಅಕ್ರಮವಾಗಿ ಮಾಡಿದ್ದೀರಾ, ಈ ರಾಜಕೀಯಕ್ಕೆ ಹೆದರಿದ್ರೆ ಅದು ಕೇಸ್ ತೆಗಿತಾರೆ ಅಂತ. ಎಲ್ಲಿ ಯಾಕೆ? ಬನ್ನಿ ಶಾಂತಿಯುತವಾಗಿ ಕೇಳಿ, ಹೋರಾಡಿ. ಬಿಡದಿ ರೈತರು ನಮ್ಮವರಲ್ಲ, ಬಿಡದಿ ರೈತ ಮಹಿಳೆಯರು ನಮ್ಮ ಮಹಿಳೆಯರಲ್ವ? ಬಿಡದಿ ರೈತ ಮಕ್ಕಳು ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮದಿರಲ್ವ? ಸ್ನೇಹಿತರೆ, ಯಾವುದೇ ಪಕ್ಷದ ಪರವಾಗಿ, ಯಾವುದೋ ಪಕ್ಷದ ವಿರೋಧವಾಗಲ್ಲ, ರೈತರ ಪರವಾಗಿ, ಜನಗಳ ಪರವಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರು ಏನೇ ಅನ್ನಲಿ ಬಿಡಲಿ, ನಾನು ಮಾಡ್ತಾನೇ ಇರ್ತೀನಿ ರೈತರ ಪರವಾಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜನಗಳಿಗೆ ಪದ ಬಳಕೆ ಎಲ್ಲರೂ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಕಾಪಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ. ನಿಮ್ಮ ಪ್ರೀತಿ ಸದಾ ಇರಲಿ. ದಯವಿಟ್ಟು ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಅಂತ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕಿಸಾನ್, ಜೈ ಜವಾನ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್, ಜೈ ಶ್ರೀರಾಮ್, ಜೈ ಜಗನ್ನಾಥ್.